ಆವತ್ತು 3,000 ಗಣ್ಯರಿಗೆ ಟ್ರಸ್ಟ್ನವರು ಆಹ್ವಾನ ಕೊಟ್ಟಿದ್ದಾರೆ. ತುಂಬ ಅಳೆದು ತೂಗಿ ಆ 3,000 ಗಣ್ಯರ ಲಿಸ್ಟ್ ಮಾಡಲಾಗಿದೆ. 3,000 ಗಣ್ಯರ ಪೈಕಿ 1,500 ಬೇರೆ ಬೇರೆ ಮಠಾಧೀಶರು, ಧಾರ್ಮಿಕ ಸಂಸ್ಥೆಗಳ ಮುಖ್ಯಸ್ಥರಾದಂಥವರು, 150 ವಿವಿಧ ಪೂಜಾ ಪದ್ಧತಿಗಳನ್ನು ಪ್ರತಿನಿಧಿಸುವಂಥವ್ರು ಬರ್ತಾರೆ ಅಂತ ಟ್ರಸ್ಟ್ನವ್ರು ಹೇಳಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥವ್ರು ಇರ್ತಾರೆ, ಅದರ ಜೊತೆಗೆ ರಾಜಕಾರಣಿಗಳು ಇರ್ತಾರೆ. ಯಾವ ರಾಜಕಾರಣಿಗೆ ಆಹ್ವಾನ ಕೊಡಬೇಕು ಅನ್ನೋ ವಿಷಯದಲ್ಲಿ ಟ್ರಸ್ಟ್ ಒಂದು ಕ್ರೈಟೀರಿಯಾ ಮಾಡ್ಕೊಂಡಿತ್ತು. ಆ ಕ್ರೈಟೀರಿಯನ್ ಹಿಂದೊಂದು ಸಲ ನ್ಯೂಸ್ ಅವರ್ನಲ್ಲಿ ಡೀಟೇಲಾಗಿ ಹೇಳಿದ್ದೆ ನಾನು, ಮತ್ತೊಮ್ಮೆ ಹೇಳೋದು ಬೇಡ. ಆ ಕ್ರೈಟೀರಿಯಾ ಪ್ರಕಾರ ಕಾಂಗ್ರೆಸ್ ಪಕ್ಷದ ಸುಪ್ರೀಂ ಲೀಡರ್ ಅನ್ನುವ ಕಾರಣಕ್ಕೆ ಸೋನಿಯಾ ಗಾಂಧಿ ಅವರಿಗೆ ಆಹ್ವಾನ ಕೊಡಲಾಗಿತ್ತು. ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ಅನ್ನುವ ಕಾರಣಕ್ಕೆ ಅಧೀರ್ ರಂಜನ್ ಚೌಧರಿ ಅವರಿಗೆ ಆಹ್ವಾನ ಕೊಡಲಾಗಿತ್ತು. ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಅನ್ನುವ ಕಾರಣಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಹ್ವಾನ ಕೊಡಲಾಗಿತ್ತು. ಜೊತೆಗೆ ಮಾಜಿ ಪ್ರಧಾನಿ ಅನ್ನುವ ಕಾರಣಕ್ಕೆ ಮನಮೋಹನ್ ಸಿಂಗರಿಗೆ ಆಹ್ವಾನ ಕೊಡಲಾಗಿತ್ತು. 4 ಜನ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳಿಗೆ ಆಹ್ವಾನ ಸಿಕ್ಕಿತ್ತು. ಆಹ್ವಾನ ಹೋಗಿದ್ದು ಯಾವತ್ತು? ಡಿಸೆಂಬರ್ 21ನೇ ತಾರೀಕು, ಅಂದರೆ ಇವತ್ತಿ ಕರೆಕ್ಟಾಗಿ 20 ದಿವಸ. 20 ದಿವಸವೂ ಒಂದು ಗೊಂದಲ ಅನ್ನೋದಕ್ಕಿಂತ ಕುತೂಹಲ. ಅದು ಹೋಗ್ತಾರೋ ಇಲ್ವೋ. ಈ 4 ಜನ ಏನು ಮಾತಾಡಿರಲಿಲ್ಲ, ಆಹ್ವಾನ ಪಡೆದಂಥವರು. ಇವರು ಏನೂ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಆದರೆ ಕಾಂಗ್ರೆಸ್ಸಿನ ಇತರ ಮುಖಂಡರುಗಳ ಪ್ರತಿಕ್ರಿಯೆಗಳನ್ನು ನೋಡ್ತಾ ಇದ್ದರೆ ಬಹುಶಃ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಅಧೀರ್ ರಂಜನ್ ಚೌಧರಿ, ಮನಮೋಹನ್ ಸಿಂಗ್ ಹೋಗ್ತಾರೆ ಅವತ್ತಿನ ಕಾರ್ಯಕ್ರಮಕ್ಕೆ ಅನ್ನೋ ಹಂಗಿತ್ತು. ದಿಗ್ವಿಜಯ್ ಸಿಂಗ್ ಓಪನ್ ಆಗಿ ಸ್ಟೇಟ್ಮೆಂಟೇ ಕೊಟ್ಟರು. ಯಾಕ್ರಿ ಹೋಗಬಾರ್ದು, ರಾಮಾಯಣ ಬರೀ BJPಗೆ ಸೇರಿದವನ್ನ, ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ರಾಮ ಮಂದಿರ ಕಾರ್ಯಕ್ರಮ ಆಗ್ತಾ ಇದೆ, ಹೋದ್ರೆ ಏನು ತೊಂದರೆ. ಈ ವಿಷಯದಲ್ಲಿ ಸೋನಿಯಾ ಗಾಂಧಿಯವರು ಬಹಳ ಪಾಸಿಟಿವ್ ಇದ್ದಾರೆ, ಧನಾತ್ಮಕವಾಗಿದ್ದಾರೆ. ಆಮಂತ್ರಣ ಸಿಕ್ಕಿದೆ, ಸೋನಿಯಾ ಗಾಂಧಿ ಹೋಗ್ತಾರೆ. ಅಕಸ್ಮಾತ್ ಹೋಗೋದಕ್ಕಾಗದೆ ಹೋದರೆ ಕಾಂಗ್ರೆಸ್ನಿಂದ ಒಂದು ನಿಯೋಗ ಹೋಗುತ್ತೆ ಅಂತ ದಿಗ್ವಿಜಯ್ ಸಿಂಗ್ ಹೇಳಿದರು. ಅದಾದಮೇಲೆ ಇನ್ನೂ ಸುಮಾರು ಜನರಿಗೆ ಅನ್ನಿಸ್ತು, ಇಲ್ಲ ಹೋಗ್ತಾರೆ, ಇವರು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಂತ. ಅದರ ಜೊತೆಗೆ ಈಗ ನಾವು ಕರ್ನಾಟಕದಲ್ಲೇ ನೋಡ್ತೀವಲ್ಲ, ಕರ್ನಾಟಕ ಕಾಂಗ್ರೆಸ್ಸು ಅಫ್ಕೋರ್ಸ್ ಈ ಡಿಬೇಟ್ಗಳಿಂದ ದೂರ ಉಳಿತಾ ಇದೆ. ಸರ್ಕಾರ ಏನೇನು ನಿರ್ಧಾರ ತೆಗೆದುಕೊಳ್ತಾ ಇದೆ, ಕಾಂಗ್ರೆಸ್ ಆಸ್ ಅ ಪಾರ್ಟಿ ತನ್ನ ನಿಲುವುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುತ್ತಲ್ಲ, ಎಂತೆಂಥ ನಿಲುವುಗಳನ್ನು ತೆಗೆದುಕೊಳ್ತಾ ಇದೆ. ಅದನ್ನು ನೋಡಿದಾಗಲೂ ಕೂಡ ಬಹುಶಃ ಇನ್ವಿಟೇಷನ್ ಪಡೆದಿರುವ ಕಾಂಗ್ರೆಸ್ ಮುಖಂಡರು ಹೋಗ್ತಾರೆ ಅವತ್ತು ಅಂತಲೇ ಅನ್ನಿಸ್ತಾ ಇತ್ತು. ಉದಾಹರಣೆಗೆ ನೋಡಿ, ಕರ್ನಾಟಕ ಕಾಂಗ್ರೆಸ್ನವರು ಮೊನ್ನೆ 2 ದಿವಸದ ಹಿಂದೆ ರಾಮಲಿಂಗಾರೆಡ್ಡಿ ಅವರು ಆದೇಶ ಹೊರಡಿಸಿದ್ರು. ಅವರು ಮುಜರಾಯಿ ಸಚಿವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.